ಮೋದಿ ಹೆಸರು ಹೇಳಿಕೊಂಡು ಬಿಜೆಪಿಯವರು ಹೋಗ್ತಾ ಇರೋದಕ್ಕೆ ಜನರು ಉಗಿತಾ ಇದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಬುಲೆಟ್ ಟ್ರೈನ್ ಟಿಕೆಟ್ ತೆಗೆದುಕೊಂಡಿದ್ದಾರೆ, ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರ ಸಾಧನೆ ಏನು? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನವಾಗಿವೆ, ಇದರಿಂದ ಬಡವರಿಗೆ ಅನುಕೂಲವಾಗಿದೆ ಎಂದು ಮಧು ಬಂಗಾರಪ್ಪ ಹೇಳಿದರು. ಬುಲೆಟ್ ಟ್ರೈನ್ ಟಿಕೆಟ್ ತಗೊಂಡು ಕಾಯ್ತವ್ರೆ. ಇದಾಯ್ತು. ಇವತ್ತು ನೀವೆಲ್ಲ ನೋಡಿದೀವಿ ನೋಡಿ, ಮಾಂಗಲ್ಯ ಸೂತ್ರ ಬಗ್ಗೆ ಮೋದಿಯವ್ರ ಬಗ್ಗೆ ಮಾತಾಡಲ್ಲ ಅಂತ ಪ್ರದೀಪ್ ಅವ್ರು ಹೇಳಿದ್ರು. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮೋದಿಯವ್ರಿಗಿರೋದು ಒಂದೇ ಓಟು, ನನಗಿರೋದು ಅದೇ ಓಟು. ಅವ್ರು ಮೋಸ್ಟ್ಲಿ ಅವ್ರು ಹಾಕ್ಕೊಂಡಿರ್ತಾರೆ, ನಾನು ಅವ್ರ ವಿರುದ್ಧವಾಗಿ ಹಾಕೊಂಡಿರ್ತೀನಿ. ಮಾಂಗಲ್ಯ ಸೂತ್ರದ ಬಗ್ಗೆ ಇಲ್ಲಿ ಮಾತಾಡ್ಬೋದ್ರಲ್ಲ, 74,000 ರೂಪಾಯಿ ಬಂಗಾರದ ಕಾಸ್ಟ್. ನೋಡಿ, ಪ್ರದೀಪ್ ಅವರು ಮಾತಾಡಬೇಕಾದ್ರೆ ನನಗೆ ಸ್ವಲ್ಪ ಫೇವ್ರೇಟು. ನಾನು ವಿಧಾನಸಭೆಯಲ್ಲೂ ಕೂಡ ಅವ್ರು ನೋಡಿದಾಗ ನೀವು ಕಲಿತೀರ. ಆಶ್ರಯ ಅಂತೇಳಿ ಹೇಳಿದರು ಅವ್ರು ಬಂದಾಗ. ಸರ್, ಆಶ್ರಯ ಶುರುವಾಗಿದ್ದನ ಎಲ್ಲೋ ಓದ್ತೆ ಸರ್, ಯಾವುದೋ ಒಂದು ಅಜ್ಜಿ ಮಳೆಯಲ್ಲಿ ನೆನೀತಾ ಇತ್ತು ಅಂತ ಹೇಳಿ ನೀವೆಲ್ಲ ನೋಡಿದ್ರಿ, ಯಾವುದೋ ಪೇಪರ್ ನೋಡಿದ್ರೆ ಹೀಗೆ ಬರಬೇಕಾದ್ರೆ ನೋಡಿ, ಆ ಹೃದಯ ಇದ್ದಾಗ ಮಾತ್ರ ಅದು ಸಾಧ್ಯ. ನನಗನ್ಸುತ್ತೆ, ನನಗೆ ಹೇಳಿದ್ರಲ್ಲ ಅವರು ಮೊದಲು ನಮ್ಮ ನಾಯಕರು ಅಂತ ಹೇಳಿ, ಭವಿಷ್ಯದ ನಾಯಕರು ಪ್ರದೀಪ್ ಅವರೇ. ಅಂಥವ್ರು ಬೆಳಿಬೇಕು. ಅಂಥವ್ರು ಇಲ್ಲಿ ಬಂದು ಗೀತಕ್ಕವರಿಗೆ, ಬಂಗಾರಪ್ಪ ಅವ್ರ ಮಗಳಿಗೆ ಮತವನ್ನು ಯಾಚಿಸ್ತಕ್ಕಂಥದ್ದು ನಿಜವಾಗ್ಲೂ ಅದು ಬಂಗಾರಪ್ಪ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟಿದ್ದಾರೆ. ಅವ್ರ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಅಷ್ಟು ದೂರದಿಂದ ಅವರು ಕೂಡ ಬಂದರು. ಯಾಕೆಂದರೆ ಮತ್ತೆ ಬೆಳಗಾವಿಗೆ ಹೋಗಬೇಕು ಪಾಪ. ನೈಟು ರಾತ್ರಿ 10-10ವರೆವರೆಗೂ ಅಲ್ಲೇ ಮಾಡಿ ನಮ್ಮ ಕುಟ್ಟೂರಿಗೂ ಬಂದು ಬಂಗಾರಧಾಮಕ್ಕೆ ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋದರು. ಇಲ್ಲ, ನಾನು ಅದು ನೋಡ್ಕೊಂಡೆ ಹೋಗ್ಬೇಕು ಸರ್, ಅದು ನೋಡ್ಕೊಂಡು ಇಲ್ಲಿ ಬಂದೆ. ಅದಕ್ಕೆ ಒಂದು 10-15 ನಿಮಿಷ ಲೇಟ್ ಆಯಿತು. ಬಟ್ ಎನಿವೆ ಇಲ್ಲಿ ಬೇರೆದು ಕೂಡ ನಡೀತಾ ಇತ್ತು. ಸೊ ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರು ಮಾತಾಡದೇ ಇರ್ಬೋದು, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರ ಹೆಸರಿಟ್ಕೊಂಡು ನಮ್ಮ ಕರ್ನಾಟಕದಲ್ಲಂತೂ ನರೇಂದ್ರ ಮೋದಿ ಅವ್ರ ಹೆಸರಿಟ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರಿ. ಇದು ಯಾರು ಕೇಳಿದ್ರಿ? ನೋ, ಐ ಡೋಂಟ್ ಥಿಂಕ್ ಸೊ. ದೇ ಹ್ಯಾವ್ ಸ್ಟಾಪ್ ಡೂಯಿಂಗ್ ಇಟ್. ಯಾಕೆಂದ್ರೆ ಹೋದ್ರೆ ಕ್ಯಾಕರ್ಸ್ ಮುಗಿತಾ ಇದ್ದಾರೆ ಜನರು. ಯಾಕೆಂದ್ರೆ ಖಾಲಿ ಚೌಕ್ ಕೊಟ್ಬಿಟ್ಟು ಇನ್ನೊಂದು ಸೌಂಡ್ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ. ಅವ್ರನ್ನ ಒಂದು ಎಂಟಾಣಿ ಇಟ್ಬಿಟ್ಟು. ಯು ಥಿಂಕ್ ಪೀಪಲ್ ಆರ್ ಫೂಲ್ಸ್ ಆರ್ ವಾಟ್? ಬಿಜೆಪಿ ಅವ್ರು ಹೋದಾಗ ಮತದಾರರು ನಮ್ಮ ಗಂಡ ಬಿಜೆಪಿಯಲ್ಲಿ ಇದ್ದಾರೆ ಸರ್, ಪರವಾಗಿಲ್ಲ, ನಾವು ಮಾತ್ರ ಕಾಂಗ್ರೆಸ್ ಉಳಿದಿದ್ದೀವಿ, ಇವತ್ತು ಆರ್ಥಿಕವಾಗಿ ನಾವು ಕಷ್ಟದಲ್ಲಿದ್ದಾಗ ನಮಗೆ ತೊಂದರೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ತಾ ಇದ್ದಾರೆ, ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ದಟ್ ಈಸ್ ಹ್ಯಾಪ್ನಿಂಗ್ ಈವನ್ ಇನ್ ಶಿವಮೊಗ್ಗ ಸಿಟಿ. ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಶಿವಮೊಗ್ಗ ಸಿಟಿಯಲ್ಲಿ, ನೋಡ್ತಾ ಇದ್ದಾರೆ. ಅದು ಜನರು ತೀರ್ಮಾನ ಮಾಡ್ತಾರೆ, ಜನರು ಕ್ರಿಯೇಟ್ ಮಾಡ್ತಾರೆ, ನಾವು ಮಾಡೋದಿಲ್ಲ. ಇನ್ ದ ನೇಮ್ ಆಫ್ ಗೀತಕ್ಕ ಒಬ್ಬರು ಮಹಿಳೆಯವರನ್ನ ಸಂಸದರಾಗಿ ಇವತ್ತು ಹಿಸ್ಟ್ರಿ ವಿಲ್ ಬಿ ಕ್ರಿಯೇಟೆಡ್ ಇನ್ ಶಿವಮೊಗ್ಗ. ಒಬ್ಬರು ಹೆಣ್ಮಕ್ಳನ್ನು ಕಳಿಸ್ತಾರೆ MP ಆಗಿ ಫಾರ್ ದ ಫಸ್ಟ್ ಟೈಮ್. ಯಾವತ್ತೂ ಕೂಡ ಕಳಿಸಿರಲಿಲ್ಲ. ಇವತ್ತು ಇತಿಹಾಸದಲ್ಲಿ ಇವತ್ತು ಗೆಲ್ತಾರೆ. ಟೀಕಾ ಟಿಪ್ಪಣಿಗಳು ಮಾಡಿದ್ದಾರೆ ಕೆಲವೆಲ್ಲ, ಈ ರೀಚಾರ್ಜ್ ಅದೆಲ್ಲ. ಅದಕ್ಕೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಟೀಕಾ ಟಿಪ್ಪಣಿ ಮಾಡತಕ್ಕಂಥದ್ದು ಸಹಜವಾಗಿ ಇರ್ತದೆ. ಇಟ್ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಇರಬೇಕು. ಆಮೇಲೆ ಟೀಕಾ ಟಿಪ್ಪಣಿ ಮಾಡೋನಿಗೆ ಯೋಗ್ಯತೆ ಇದೆಯಾ? ಯೋಗ್ಯತೆ. ಒಬ್ರು ನನ್ನ ಟ್ರಾನ್ಸ್ಲೇಷನ್ ಬಗ್ಗೆನೂ ಅಣ್ಣ ಮನೆಯವರು ಬಂದು ಬಹಳ ದೊಡ್ಡದಾಗಿ ಹೇಳಿದ್ದಾರೆ. ಅದರಿಂದ ವೋಟ್ ಬರುತ್ತೆ ಅಂದ್ಕೊಂಡಿದ್ದಾರೆ. ಅವ್ರಿಗೆ ತಲೆ ಇಲ್ಲ, ಅವ್ರಿಗೆ ಬುದ್ಧಿನೂ ಇಲ್ಲ. ಇಲ್ಲಿ ಹಣ ತಿಂದು ಇಲ್ಲಿ ಏನೋ ಸ್ಯಾಲ್ರಿ ತಗೊಂಡು ಅಲ್ಲಿ ಓಡೋಗಿ ರಾಜಕಾರಣ ಮಾಡೋದಕ್ಕೆ ಅವ್ರ ಹಣೆ ಬರ ಏನು ಅಂತೇಳಿ ಜೂನ್ 4ನೇ ತಾರೀಕು ಮೋಸ್ಟ್ಲಿ ಇಲ್ಲೇ ತಮಿಳ್ನಾಡು ಜನ. ಯಾಕೆಂದ್ರೆ ರಿಟೈರ್ಡ್ ಹಣ ಇಲ್ಲೇ ತಗೋಬೇಕು. ಬಿಜೆಪಿಯಲ್ಲೂ ರಿಟೈರ್ಡ್ ಆಗ್ತಾರೆ, ಅವರೇನು ಅದೇನು ಪರ್ಮನೆಂಟ್ ಗಿರಾಕಿ ಅಲ್ಲ ಅವರು. ಅದಕ್ಕೆ ಸೊ ಲೆಟ್ ಅಸ್ ನಾಟ್, ಸಾಕು. ಈಗ ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ದಾರೆ. ನ್ಯಾಷನಲ್ ಲೆವೆಲ್ ಅಂತೂ ನೀವೆಲ್ಲ ದಿನ ಓಡ್ತಾ ಇದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅದೇ ನ್ಯಾಷನಲ್ ಲೆವೆಲ್ ಹೋಗ್ತೀವಿ. ನೀವು ಸಾಕು ಮಾತಾಡಿದಿರಿ. ಅಭಿವೃದ್ಧಿ ಬಗ್ಗೆ ಕೇಳಿದ್ರು, ನಾನು ಹೇಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ, ಎಲ್ಲೆಲ್ಲ ಇದಾವೆ ಯಾವ್ದು ಲೆಫ್ಟ್ ರೈಟ್ ಅಲ್ಲಿ ಅಂತ ಹೇಳಿ. ಆದ್ರೆ ಈಶ್ವರಪ್ಪರು ಮತ್ತೆ ಯಡಿಯೂರಪ್ಪ ಅವರು ಏನು ಅವ್ರವ್ರ ಮಾತುಗಳನ್ನ ಆಡ್ಕೊಳ್ತಾ ಇದ್ದಾರೆ, ಅದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ. ಐ ಆಮ್ ವೆರಿ ಹ್ಯಾಪಿ ಪ್ರದೀಪ್ ಅವರು ಇವತ್ತು ಬಂದು ಗೀತಕ್ಕವರಿಗೆ. ಯಾಕೆಂದ್ರೆ ಇವತ್ತು ಸಿಟಿ ರೌಂಡ್ಸ್ ಇರೋದ್ರಿಂದ ನಾನಲ್ಲಿ ಅವ್ರನ್ನ ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ಏನಾಗ್ತದೆ, ಅಲ್ಲೂ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದಾದ್ಮೇಲೆ ಇದು ಮತ್ತೇನು ಪ್ರಶ್ನೆ ಇಲ್ಲ ಅಂತ ಹೇಳಿ ಅದೇ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡಿದ್ರಲ್ಲ ಯಾರು, ನರೇಂದ್ರ ಮೋದಿ ಅವರು. ಫಸ್ಟ್ ಬಂಗಾರದ ರೇಟ್ ಎಷ್ಟು ಅಂತ ಹೇಳಿ ಅವ್ರು ನೋಡ್ಕೊಳಕ್ ಹೇಳಿದ್ವಿ ಅಂದೆ. ಅದನ್ನ ಹೇಳಿದ್ದು
ಮಾಂಗಲ್ಯ ಸೂತ್ರ ಬಂಗಾರ ಇಲ್ಲ ಅಂದ್ರೂ ಒಂದು ಅರಿಶಿಣದಲ್ಲಿ ಕಟ್ಕೊಂಡ್ರೆ ಅದು ಪವಿತ್ರತೆ ಇರ್ತಾರೆ. ಆ ಪವಿತ್ರತೆ ಸೆನ್ಸು ಮೋಸ್ಟ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಹಿಸ್ಟ್ರಿ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ನಾನು ಚರ್ಚೆ ಮಾಡಬಾರ್ದು ಒಬ್ಬ ವ್ಯಕ್ತಿಯಾಗಿ ನಾನು ಅದು ಮಾಡಬಾರ್ದು. ಯಾಕೆಂದರೆ ಇಟ್ಸ್ ವೆರಿ ಸೆನ್ಸಿಟಿವ್ ಮ್ಯಾಟರು. ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಯುವರ್ ಟೈಮ್. ನೋಡಿ, ಪ್ರದೀಪ್ ಅವರು ಮಾತಾಡಬೇಕಾದ್ರೆ ನನಗೆ ಸ್ವಲ್ಪ ಫೇವ್ರೆಟ್. ನಾನು ವಿಧಾನಸಭೆಯಲ್ಲೂ ಕೂಡ ಅವ್ರು ನೋಡಿದಾಗ ನೀವು ಕಲಿತೀರ. ಆಶ್ರಯ ಅಂತೇಳಿ ಹೇಳಿದರು ಅವ್ರು ಬಂದಾಗ. ಸರ್, ಆಶ್ರಯ ಶುರುವಾಗಿದ್ದು ನಾನು ಎಲ್ಲೋ ಓದಿದೆ ಸರ್, ಯಾವುದೋ ಒಂದು ಅಜ್ಜಿ ಮಳೆಯಲ್ಲಿ ನೆನೀತಾ ಇತ್ತು ಅಂತ ಹೇಳಿದ್ರು. ನೀವೆಲ್ಲ ನೋಡಿದ್ರಿ, ಯಾವುದೋ ಪೇಪರಲ್ಲಿ ನೋಡಿದ್ರು. ಹೀಗೆ ಬರಬೇಕಾದ್ರೆ ನೋಡಿ, ಆ ಹೃದಯ ಇದ್ದಾಗ ಮಾತ್ರ ಅದು ಸಾಧ್ಯ. ನನಗನ್ಸುತ್ತೆ, ನನಗೆ ಹೇಳಿದ್ರಲ್ಲ ಅವರು ಮೊದಲು ನಮ್ಮ ನಾಯಕರು ಅಂತ ಹೇಳಿ. ಭವಿಷ್ಯದ ನಾಯಕರು ಪ್ರದೀಪ್ ಅವರೇ. ಅಂಥವ್ರು ಬೆಳಿಬೇಕು. ಅಂಥವ್ರು ಇಲ್ಲಿ ಬಂದು ಗೀತಕ್ಕ ಅವರಿಗೆ, ಬಂಗಾರಪ್ಪ ಮಗಳಿಗೆ ಮತವನ್ನು ಯಾಚಿಸ್ತಕ್ಕಂಥದ್ದು